ಅಸಮಾನತೆಯಿಂದಾಗಿ ಆರ್ಥಿಕವಾಗಿ ಬಲಿಷ್ಠದಿಂದವರು ಇವತ್ತು ಗೆಲ್ಲುವ ಸಾಧನಗಳಾಗಿದ್ದಾರೆ, ಟೂಲ್ಸ್ ಆಗಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ನೋಡ್ರಿ ನಮಗೆ 224 ಜನ ಏನು ಇವತ್ತು ನಮ್ಮಲ್ಲಿ ಶಾಸಕರಿದ್ದಾರೆ, ಅವರೆಲ್ಲರೂ ಕೋಟ್ಯಾಧೀಶರು ರೀ. ಆದರೆ ಒಬ್ಬರು ನಮಗೆ ಭಿಕ್ಷಾಧೀಶ ಲಕ್ಷಾಧೀಶ ಸಿಗ್ತಾನ ಏನೆಲ್ಲ ಇಲ್ಲ. ಇವತ್ತು ರಾಜಕೀಯ ದುಡ್ಡಿಗೆ ಮಾರಾಟ ಆಗೋದ್ರಿಂದ ಅದ್ರ ಬಗ್ಗೆ ಒಂದಿಷ್ಟು ತಪ್ಪು ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಮಾಡಿದವು. ಬಟ್ ಸಜ್ಜನರು ಬರೋದ್ರಿಂದ ಅದು ಸ್ವಚ್ಛ ಆಗ್ಬೋದೇನೋ. ಯಾಕಂದ್ರೆ ಈಗಾಗಲೇ ನಾವು ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾ ಬಿರ್ಲಾಪುರದ ಈ ಹೋರಾಟ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡಿದ್ವಿ. ಯಾಕಂದರೆ ರೈತರು ಎದ್ದು ನಿಲ್ಲಬೇಕಾಗೋದಿಲ್ಲ. ಈ ದೇಶದ ರೈತರು 80% ಇದ್ದಾರೆ ಈ ದೇಶದಲ್ಲ, ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ. ಅವರು ಎಚ್ಚರಗೊಂಡ ಮತವನ್ನು ಮಾರ್ಕೊಳ್ಳಾರ್ದ, ದುಡ್ಡಿಗೆ ತಾವು ಮಾರ್ಕೊಳ್ಳಾರ್ದ. ಈಗ ಯಾಕೆ ಮಾರ್ಕೊಳ್ತಾ ಇದ್ದಾರಪ್ಪ ದುಡ್ಡಿಗೆ ಮತ್ತು ಸಾರಿಗೆ ಮತ್ತದಕ್ಕೆ ಮಾರ್ಕೊಳ್ತಾರಪ್ಪ ಅಂತಂದ್ರೆ ನಿಮಗೆ ಗೊತ್ತದ ಬಡತನ ಅಂತೇಳಿ. ಆ ಬಡತನ ಹೋಗಿಸುವಂಥ ಒಂದು ವ್ಯವಸ್ಥೆ ಬರಬೇಕಾಯ್ತು. ರೈತಗೆ ಮಾರ್ಕೆಟ್ ಸಿಗಬೇಕು ಅನ್ನೋಂಥ ಮಾತನ್ನು ನಾವು ಹತ್ರ ಮಾತಾಡಿದ್ವಿ. ಆ ದಿಶೆಯಲ್ಲಿ ನಮ್ಮ ಶಶಿಕಾಂತ್ ಗುರೂಜಿಯವರು ಸಹಿತ ಅದನ್ನು ಒಪ್ಪಿಕೊಂಡು ಅದನ್ನು ಆ ದಿಶೆಯಲ್ಲಿ ನಮ್ಗೆ ಹೋದ ಬೆಲೆ ಬರಬೇಕು, ಕಬ್ಬಿಗೆ ಬೆಲೆ ಬರಬೇಕು, ಮಾರ್ಕೆಟ್ ಬೆಲೆ ಬರಬೇಕು ಅಂತ ಏನೋ ಹೋರಾಟ ಮಾಡಿದರು. ಅವರು ಚಿನ್ನಪ್ಪ ಅವ್ರ ಜೊತೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾರು ಜನ ರೈತರು ಕೂಡಿದರು. ಹೀಗಾಗಿ ಆ ದಿಶೆಯಲ್ಲಿ ಇವತ್ತು ಅವ್ರಿಗೊಂದು ಧೈರ್ಯ ಬಂದದ್ದು, ನಾವು ಹೋರಾಟ ಮಾಡಿ ಮುಗಿಸ್ಕೊಳಿಸ್ಬೋದು ಅಂತೇಳಿ. ಅಡ್ಡಿಲ್ಲ, 224 ಕ್ಷೇತ್ರದಲ್ಲೂ ಇದು ಆಗಲಿ ಪ್ರಯತ್ನ ನಾವು ಬೇಡ ಅಂತ ಹೇಳೋದಿಲ್ಲ. ಆ ದಿಶೆಯಲ್ಲಿ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಇವತ್ತು ನಮ್ಮ ಗಡದವರಾಗಿರ್ಬೋದು, ಇಬ್ಬರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಒಂದಿಷ್ಟು ಒಂದು ಅನುಭವಗಳಿಂದ ಸಮೀಪ ನೋಡಿ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಏನದಪ್ಪ ಅಂದರೆ ಈ ದುಡ್ಡಿನಿಂದ ಭ್ರಷ್ಟನ್ನು ಸೋಲಿಸೋದ್ರೆ ಸುಲಭ ಅಲ್ಲ ಅನ್ನೋದು ಈಗ ಎಲ್ಲ ಕಡೆ ಗೊತ್ತಾಯ್ತು ವಿಷಯ. ಅದು ಹೇಳಿನಲ್ಲಿ ನಿಮಗೆ ಕೋಟ್ಯಾಧೀಶರಿದ್ದಾರಪ್ಪ 224 ಮಂದಿ ಶಾಸಕರು. ಇವರೊಬ್ಬರು ಅಂತಲ್ಲ, ನಾವು ಇವರೊಬ್ಬರನ್ನು ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಡೀ ವ್ಯವಸ್ಥೆ ಬದಲಾಗಬೇಕಾಗಿತ್ತಪ್ಪ ಅಂದರೆ ಇಂಥ ಸಜ್ಜನರಲ್ಲಿ ರಾಜಕೀಯಕ್ಕೆ ಬರಬೇಕಾಗಿದೆ. ಜೊತೆಗೆ ಮತದಾರರು ಸಹಿತ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸಬೇಕಾಗಿದೆ, ತಿಳಿಸಿ ಹೇಳಬೇಕಾಗಿದೆ. ಅದಕ್ಕೇನಪ್ಪ ರೈತರಿಗೆ ಹೋಗಿ ತಿಳಿಸಿ ಹೇಳುವಂಥದ್ದು. ರೈತರು ಹೆಚ್ಚಿದಾರೆ ನಮ್ಮಲ್ಲೇ.